ಸರ್ ನಮಸ್ತೆ. ಸರ್ ಈಗ ಹೈಕೋರ್ಟ್ಗೆ ನೀವು ಆಲ್ರೆಡಿ ಗೊತ್ತಿರೋ ಹಾಗೆಯೇ ಬೈಕ್ ಟ್ಯಾಕ್ಸಿ ವಿಚಾರ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇರೋದು. ಹಾಗೆ ಹೈಕೋರ್ಟ್ ಹೇಳಿರೋದು ಈಗ ಅಧಿಸೂಚನೆ ಮಾಡಿ ರೂಲ್ಸ್ಗಳನ್ನು ಮಾಡಿ ಬೈಕ್ ಟ್ಯಾಕ್ಸಿ ರನ್ ಮಾಡಿ ಅಂತ ಹೇಳಿದ್ದು. ಬಟ್ ಇವರು ರನ್ ಮಾಡೋಕ್ಕೆ ರೆಡಿ ಇಲ್ಲ. ಬಟ್ ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ರೆಡಿಯಾಗಿರೋಂಥ ಮಾಹಿತಿ ಬಂತು. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನಮಸ್ತೆ. ಬೈಕ್ ಟ್ಯಾಕ್ಸಿ ಅವರು ಏನಿದೆ ಸಾರಿಗೆ ಒಕ್ಕೂಟ ಸಂಘ 2025 ಫೈಟ್ ಮಾಡ್ತಾ ಇದ್ದಾರೆ. ಇದನ್ನು ಮೊನ್ನೆ ಸಿಂಗಲ್ ಬೆಂಚ್ ಡಿವಿಷನಲ್ ಬಂದಾಗ ಇದಕ್ಕೆ ಬೈಕ್ ಟ್ಯಾಕ್ಸಿನ ನಡೆಸ್ಬೋದು ಅಂತ ಹೇಳ್ಬೋದು. ಏನು ಸ್ಟೇಟ್ ಗೌರ್ಮೆಂಟ್ ಬ್ಯಾನ್ ಮಾಡಿತ್ತು ಇದನ್ನು, ಪ್ರೈವೇಟ್ ಟ್ಯಾಕ್ಸಿಸ್ ಬೈಕ್ ಟ್ಯಾಕ್ಸಿಸ್ ಅಲ್ಲಿ ಓಡಿಸಬಾರ್ದು ಅಂತ ಮಾಡಿತ್ತು. ಸಿಂಗಲ್ ಬೆಂಚಲ್ಲಿ ಇವಾಗ ಆರ್ಡರ್ ಮಾಡಿದ್ದಾರೆ ಅವರು, ನೀವೊಂದು ಗೈಡ್ಲೈನ್ಸ್ ಮಾಡಿ, ನೀವು ಗೈಡ್ಲೈನ್ಸ್ ಕೊಟ್ಬಿಟ್ಟು ನೀವು ಬೈಕ್ ಟ್ಯಾಕ್ಸಿ ಇದು ಮಾಡ್ಬೋದು ಅಂತ. ಬಟ್ ಸ್ಟೇಟ್ ಗೌರ್ಮೆಂಟ್ ಇನ್ನೂ ಲಿಫ್ಟ್ ಮಾಡಿಲ್ಲ. ಅದು ಅವರು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂತ ಇದ್ದಾರೆ ಇವಾಗ ಸ್ಟೇಟ್ ಗೌರ್ಮೆಂಟ್. ಈಗ ಇನ್ನೊಂದು 3 ಡೇ ಇನ್ನೂ 2-3 ದಿವಸ ಕಾಲಾವಕಾಶ ಇದೆ ಅವ್ರಿಗೆ. ಯಾಕಂದ್ರೆ ನಿಮಗೆ ಹೈಕೋರ್ಟ್ ಅಪೀಲ್ ಹೋದ್ಮೇಲೆ ದ್ವಿಸದಸ್ಯ ಪೀಠದಿಂದ ಹೋಗ್ಬೇಕಂದ್ರೆ 90 ದಿವಸ ಇರುತ್ತೆ. ಆ 90 ದಿವಸ ಹೋಗೋದಕ್ಕೆ ಇನ್ನೊಂದು 3 ದಿವಸ ಇದೆ. ಮೇ ಬಿ ನಾಡಿದ್ದಲ್ಲಿ ಸರ್ಕಾರ ಇದಕ್ಕೆ ಅಪ್ರೋಚ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ಗೆ. ಓಕೆ ಸರ್, ಈಗ ಅಂದರೆ ಹೇಳಿದ್ದು ಸೂಚನೆಗಳನ್ನು ಮಾಡಕ್ಕೆ ಹೇಳಿತ್ತು. ಬಟ್ ಆ ಬೈಕ್ ಟ್ಯಾಕ್ಸಿನ ರನ್ ಮಾಡು ಅಂತ ಹೇಳ್ಬಿಟ್ಟು ಎಲ್ಲಿ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಹೌದಲ್ಲ ಸರ್? ಹೌದು. ಬ್ಯಾನ್ ಲಿಫ್ಟ್ ಏನು ಸ್ಟೇಟ್ ಗೌರ್ಮೆಂಟ್ ಒಂದು ಸರ್ಕ್ಯುಲರ್ ಆಗಿತ್ತು, ಬ್ಯಾನ್ ಮಾಡ್ಬೇಕಂದ್ರೆ ಲಿಫ್ಟ್ ಮಾಡ್ಬೇಕಂದ್ರೆ ಅದೆಲ್ಲೂ ಲಿಫ್ಟ್ ಬ್ಯಾನ್ ಆಗಿಲ್ಲ. ಅದು ಕೋರ್ಟ್ ಹೇಳಿರೋದು ನಿಮಗೆ ಅಧಿಸೂಚನೆ ಮಾಡಿ ಒಂದು ಸೆಂಟ್ರಲ್ ಗೈಡ್ಲೈನ್ಸ್ ಕೊಡಿ, ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ ಹೇಗೆ ಓಡಿಸ್ಬೇಕಂತ ಗೈಡ್ಲೈನ್ಸ್ ಮಾಡಿಬಿಟ್ಟು ನೀವು ಇವರಿಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದೆ ಕೋರ್ಟು. ಬಟ್ ಸ್ಟೇಟ್ ಗೌರ್ಮೆಂಟ್ ಇಂದ ಆ ಥರ ಯಾವುದೇ ರೀತಿಯ ಅಧಿಸೂಚನೆ ಹೊಡಿಸಲಿ ಯಾವುದೇ ಗೈಡ್ಲೈನ್ಸ್ ಕೂಡ ಮಾಡಿಲ್ಲ. ಓಕೆ ಸರ್, ಈಗ ಅಕಸ್ಮಾತ್ ಸುಪ್ರೀಂ ಕೋರ್ಟ್ಗೆ ಹೋದರೆ ಅಲ್ಲಿ ಯಾವ ರೀತಿ ಆಗುತ್ತೆ? ಮತ್ತೆ ಜೀರೋ ಸ್ಕ್ರಾಚ್ ಇಂದ ಏನು ಎಲ್ಲಾನು ಹಿಯರಿಂಗ್ ಆಗುತ್ತಾ? ಯಾವ ರೀತಿ ಆಗುತ್ತೆ ಸರ್? ಇಲ್ಲ, ಈ ದ್ವಿಸದಸ್ಯ ಪೀಠದಲ್ಲಿ ಏನ್ ಹೇಳಿದೆ ಸುಪ್ರೀಂ ಕೋರ್ಟ್, ಮೇ ಬಿ ಅದು ವಿವೇಚನಾ ಶಕ್ತಿಯಿಂದ ಹೇಳುತ್ತೆ. ನನ್ನ ಪ್ರಕಾರ, ಕಾನೂನಿನ ಪ್ರಕಾರ ಏನು ಸ್ಟೇಟ್ ಗೌರ್ಮೆಂಟ್ಗೆ ಇದು ಹೇಳಿದಾರಲ್ಲ, ಇದನ್ನು ನೀವು ಒಂದು ಅಧಿಸೂಚನೆ ಮಾಡಿ ಒಂದು ಗೈಡ್ಲೈನ್ಸ್ ಮಾಡಿ ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ ಅಂತ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಸೂಚನೆ ಕೊಡ್ಬೋದು ಸ್ಟೇಟ್ ಗೌರ್ಮೆಂಟ್. ಈಗ ಇನ್ನೊಂದು ಸರ್, ಈಗ 4-5 ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ರನ್ ನಡೀತಾ ಇದೆ. ಬಟ್ ನಮ್ಮಲ್ಲಿ ಕರ್ನಾಟಕದಲ್ಲಿ ನಡೆಸಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಸುಪ್ರೀಂ ಕೋರ್ಟ್ ಕೊಡ್ಬೋದಾ? ಆ ರೀತಿ ಏನಾದ್ರು ಯೋಚನೆಗಳು ಇರುತ್ತಾ ಅಂತ ಸರ್? ಚಾನ್ಸಸ್ ಇದೆ ಸರ್. ಓಕೆ, ಯಾಕಂದರೆ ಈಗ ಕರ್ನಾಟಕ ಅಂದ ತಕ್ಷಣ ಈ ರಾಜ್ಯದಲ್ಲಿ ಇದೊಂದೇ. ಬಟ್ ದೇಶ ಅಂತ ಬಂದಮೇಲೆ ಎಲ್ಲ ರಾಜ್ಯಗಳನ್ನು ನೋಡಿಬಿಟ್ಟೇ ಕೊಡಬೇಕಾಗತ್ತೆ. ಆ ರೀತಿ ಏನಾಗುತ್ತೆ ಸರ್? ಅಥವಾ ಕೊಡೋ ಚಾನ್ಸಸ್ ಜಾಸ್ತಿ ಇದೆಯಾ, ಕೊಡದೇ ಇರೋ ಚಾನ್ಸಸ್ ಜಾಸ್ತಿ ಇದೆಯಾ? ಕೊಡೋ ಚಾನ್ಸಸ್ ಇದೆ ಖಂಡಿತ. ಸುಪ್ರೀಂ ಕೋರ್ಟ್ ಕೂಡ ಏನಿದೆ ಇವಾಗ ಆಟೋ ಚಾಲಕರು ಇರ್ತಾರೆ, ಬೇರೆ ಕಾರ್ ಓಡಿಸ್ತಾ ಇರ್ತಾರಲ್ಲ, ಅವರ ಸ್ಥಿತಿನ ಏನಿರುತ್ತೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ ನಮ್ಮ ಡ್ರೈವರ್ ಕಷ್ಟ ಹೇಗಿರುತ್ತೆ ಅದೆಲ್ಲನೂ ಸುಪ್ರೀಂ ಕೋರ್ಟ್ಗೆ ಹೇಳುತ್ತೆ. ಡೆಫಿನೆಟ್ಲಿ ಎಲ್ಲನೂ ಬ್ಯಾಲೆನ್ಸ್ ಸುಪ್ರೀಂ ಕೋರ್ಟ್ ಬ್ಯಾಲೆನ್ಸ್ ಮಾಡೋಕೆ ಟ್ರೈ ಮಾಡುತ್ತೆ. ಈಗ ಏನು ಬೈಕ್ ಟ್ಯಾಕ್ಸಿ ಕೊಟ್ಟರೆ ಏನು ಎಫೆಕ್ಟ್ ಆಗುತ್ತೆ ಡ್ರೈವರ್ಸ್ ಮೇಲೆ, ಈಗ ಕೊಟ್ಟಿಲ್ಲ ಅಂದ್ರೆ ಹೆಂಗಾಗುತ್ತೆ? ಇವಾಗ ನಾರ್ಮಲ್ ಜನಕ್ಕೂ ಇವಾಗ ಬೈಕ್ ಟ್ಯಾಕ್ಸಿ, ರ್ಯಾಪಿಡೋ, ಬೇರೆ ಯಾವ್ದು ಇದೆ ಪ್ರೈವೇಟ್ದೆಲ್ಲ ಈಸಿ ಆಗಿದೆ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ. ಸೊ ಸುಪ್ರೀಂ ಕೋರ್ಟು ಡ್ರೈವರ್ ಹಿತಾಸಕ್ತಿ ಕೂಡ ಮತ್ತೆ ಪ್ರಜೆಗಳ ಹಿತಾಸಕ್ತಿ ಕೂಡ ಖಂಡಿತ ಗಮನಿಸುತ್ತೆ. ಈಗ ಸರ್ 90 ಡೇಸ್ ಏನು ಈಗ ಅವಧಿ ಆಯಿತು, ಇಷ್ಟರಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸೋಕ್ಕೆ ಪರ್ಮಿಷನ್ ಇರಲಿಲ್ಲ. ಬಟ್ ಆದರೂ ಕೂಡ ಓಡಾಡ್ತಾ ಇದ್ದಾವೆ. ಅದ್ರ ವಿರುದ್ಧ ಏನು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ವಾ ಅಥವಾ ಸರ್ಕಾರ ಏನಾದ್ರು ಮಾಡಿಲ್ವಾ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಹುಟ್ಟಾಗೋದು. ಸರ್ಕಾರ ಇದುವರೆಗೂ ಒಂದು ಕಠಿಣ ಕ್ರಮ ತಗೋಬೇಕಂತಾನೆ ತೀರ್ಮಾನ ಮಾಡಿಲ್ಲ. ಇದೇ 3 ತಿಂಗಳಿಂದ ನಮ್ದು ಇದು ಬಂದಾಗ ಹೈಕೋರ್ಟ್ ಆರ್ಡರ್ ಬಂದಾಗ ಬೈಕ್ ಟ್ಯಾಕ್ಸಿ ಎಲ್ಲ ಓಡಿಸೋಕೆ ಸ್ಟಾರ್ಟ್ ಮಾಡಿದ್ರು. ಸರ್ಕಾರ ಕೂಡ ಗಮನ ಹರಿಸಬೇಕು. ಈ ತರ ಒಂದು ಹೈಕೋರ್ಟ್ ಹೇಳಿದ್ರೆ ಒಂದು ಗೈಡ್ಲೈನ್ಸ್ ಇದು ಮಾಡಿಸ್ಬೇಕಾಗಿತ್ತು. ಇವಾಗ ಆಕ್ಸಿಡೆಂಟ್ ಆಯ್ತಾರೆ, ಯಾರು ಹೊಣೆ ಆಗ್ತಾರೆ, ಜನಗಳಿಗೆ ಎಷ್ಟು ಕಷ್ಟ ಆಗುತ್ತೆ ನಾಳೆ, ಅದನ್ನೆಲ್ಲ ನೋಡ್ಬೇಕು. ಇವಾಗ ಆಟೋ ಅಂದ್ರೆ ಪಬ್ಲಿಕ್ ಆಟೋ, ಅದು ಎಲ್ಲ ನಾರ್ಮಲ್ ಒಬ್ಬ ಮನುಷ್ಯಂಗೂ ಒಂದು ಧೈರ್ಯ ಇರುತ್ತೆ, ಒಂದು ಹೆಣ್ಮಗು ಹತ್ಕೊಂಡು ಹೋಗೋದಕ್ಕೆ. ಇದೇ ಬೈಕ್ ಟ್ಯಾಕ್ಸಿಲಿ ನಾವು ನೋಡಿರ್ಬೋದು, 1-2 ಕಿರುಕುಳ ಆಗಿರೋದು ನೋಡಿದೆ, ಅಥವಾ ಪ್ರಯಾಣಿಕರೇ ಬೈಕ್ ಟ್ಯಾಕ್ಸಿ ಅವ್ರಿಗೆ ತೊಂದರೆ ಕೊಟ್ಟಿರೋದು ನೋಡಿದೆ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಕೋರ್ಟು ತೀರ್ಮಾನ ತಗೋಬೇಕು. ಒಬ್ಬರು ಅಡ್ವೊಕೇಟ್ ಆಗಿ ಅಂದರೆ ಈ ರೂಲ್ಸ್ಗಳನ್ನು ಫಾಲೋ ಮಾಡದೇ ಇರೋದಕ್ಕೆ ಯಾವೆಲ್ಲ ಕ್ರಮಗಳಾಗ್ಬೋದು ಸರ್? ಏನಾದ್ರು ಕ್ರಮಗಳು ತಗೋಬೋದಾ? ಏನಾದ್ರು ಆಗುತ್ತಾ ಸರ್? ಖಂಡಿತ ಆರ್ ಟಿ ಇದರಲ್ಲಿ ಪವರ್ ಇರುತ್ತೆ ಕ್ರಮ ತಗೊಳ್ಳೋಕೆ ಬೈಕ್ ಟ್ಯಾಕ್ಸಿಗೆ. ಬಟ್ ಈ 3 ತಿಂಗಳಲ್ಲಿ ಯಾವುದೇ ರೀತಿ ಆ ಥರ ಪ್ರಕರಣಗಳನ್ನ RTO ಯಾವುದು ರಿಜಿಸ್ಟರ್ ಮಾಡಿಲ್ಲ, ಯಾವುದು ಕ್ರಮಗಳನ್ನು ತಗೊಂಡಿಲ್ಲ. ಓಕೆ ಸರ್, ಇನ್ನೊಂದು, ಈಗ ಅಕಸ್ಮಾತ್ ಏನಾದ್ರು ಸುಪ್ರೀಂ ಕೋರ್ಟ್ ಏನಾದ್ರು ಹೇಳಿ ಗೈಡ್ಲೈನ್ಸ್ ಮಾಡಿ ಅಂದರೆ ಈ ಕರ್ನಾಟಕ ಸರ್ಕಾರ ಮಾಡಲೇಬೇಕಾಗುತ್ತೆ. ಖಂಡಿತ ನಮ್ಮ ನೆಲದ ಸರ್ವೋಚ್ಚ ನ್ಯಾಯಾಲಯ ಅದು ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದನ್ನ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ ಸ್ಟೇಟ್ ಗೌರ್ಮೆಂಟ್. ಆ ಥರ ಏನು ಹೈಕೋರ್ಟ್ ಅಲ್ಲಿ ಈಗ ದ್ವಿಸದಸ್ಯ ಪೀಠದಲ್ಲಿ ಬಂದಿತ್ತು, ಏನೋ ಗೈಡ್ಲೈನ್ಸ್ ಇದು ಮಾಡಿ ಬೈಕ್ ಟ್ಯಾಕ್ಸಿಗೆ ಇದು ಅವಕಾಶ ಮಾಡಿಕೊಡಿ ಅಂತ. ಆ ಥರ ಸುಪ್ರೀಂ ಕೋರ್ಟ್ ಹೇಳ್ತು ಅಂದರೆ ಕರ್ನಾಟಕ ಸರ್ಕಾರ ಖಂಡಿತ ಫಾಲೋ ಮಾಡಲೇಬೇಕಾಗುತ್ತೆ. ಇನ್ನೊಂದು ಸರ್, ಈಗ ವೈಟ್ ಬೋರ್ಡಲ್ಲಿ ನಡೀತಾ ಇರೋದು, ಎಲ್ಲ ಬೈಕ್ ಟ್ಯಾಕ್ಸಿಗಳು ವೈಟ್ ಬೋರ್ಡಲ್ಲಿ ನಡೀತಾ ಇರೋದು. ಈಗ ಎಲ್ಲೋ ಬೋರ್ಡ್ ಏನಾದರೂ ಮಾಡೋ ಚಾನ್ಸಸ್ ಇದೆಯಾ? ಎಲ್ಲೋ ಬೋರ್ಡ್ ಮಾಡಿದ್ರೆ ಅಕಸ್ಮಾತ್ ಆಗಿ ಈಗ ಡ್ರೆಸ್ ಕೋಡ್ ಆಗಿರ್ಬೋದು ಅಥವಾ ಏನಾದ್ರು ರೂಲ್ಸ್ಗಳನ್ನ ತರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. RTO ಪ್ರಕಾರ ನಿಮಗೆ ಕ್ಯಾರೇಜ್ ವೆಹಿಕಲ್ ಅಂತಾರೆ, ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತಾರೆ, ಅದನ್ನ ಖಂಡಿತ ಅವ್ರಿಗೊಂದು ಎಲ್ಲೋ ಬೋರ್ಡ್ ಕೊಡಲೇಬೇಕಾಗುತ್ತೆ ಬೈಕ್ ಟ್ಯಾಕ್ಸಿಗೂ. ಇವಾಗ ಆಟೋದವ್ರಿಗೆ, ಇವಾಗ ಆ ಬಸ್ ಡ್ರೈವರು, KSRTC ಡ್ರೈವರ್ಗೆಲ್ಲ ಹೆಂಗೆ ಯೂನಿಫಾರ್ಮ್ ಇದೆ, ಅದು ಬೈಕ್ ಟ್ಯಾಕ್ಸಿ ಅವ್ರಿಗೆ ಮಾಡಲೇಬೇಕು. ಇಲ್ಲಾಂದ್ರೆ ಸೇಫ್ಟಿ ಹೆಂಗಿರುತ್ತೆ? ನಾಳೆ ಯಾರು ಬೇಕಾದ್ರೂ ಒಂದು ಆಪ್ ಹಾಕೊಳ್ತಾರೆ, ಹೋಗ್ತಾರೆ, ನಾಳೆ ಕಳ್ತನೇ ಮಾಡ್ಬೋದು, ಯಾವುದೋ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು, ಕಿಡ್ನಾಪ್ ಕೂಡ ಮಾಡ್ಬೋದಲ್ಲ.
ಯಾರು ಅಂತ ಗೊತ್ತಿಲ್ದಾರೆ ಎಲ್ಲೋ ಬೋರ್ಡ್ ಮಾಡಲೇಬೇಕಾಗುತ್ತೆ ಅದಕ್ಕೆ. ಇನ್ನೊಂದು ನಮ್ಮ ಕರ್ನಾಟಕ ಸರ್ಕಾರ ಏನು ಹೇಳ್ತಿರೋದಂದರೆ ಮೋಟರ್ ಆ್ಯಕ್ಟ್ ಪ್ರಕಾರ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ನೇ ಇಲ್ಲ, ಯಾವ ರೀತಿ ರನ್ ಮಾಡುತ್ತೆ ಅಂತ ಸರ್? ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತ ಮಾಡ್ಬೋದು, ಅದಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಅದನ್ನ ಬೈಕ್ ಟ್ಯಾಕ್ಸಿನ ಆ ಥರ ಮಾಡ್ಬೇಕಂದ್ರೆ ಎಲ್ಲೋ ಬೋರ್ಡ್ ಹೆಂಗೆ ಇವಾಗ ರೋಡ್ ಟ್ಯಾಕ್ಸ್ ಕಟ್ಕೊಳ್ತಾರೆ ವರ್ಷ ಮಾಮೂಲಿ ಎಲ್ಲೋ ಬೋರ್ಡ್ಗೆ, ಸೇಮ್ ಅದೇ ಥರನೇ ಬೈಕ್ ಟ್ಯಾಕ್ಸಿಗೂ ಮಾಡ್ಬೋದು. ಅವಾಗ ಸರ್ಕಾರಕ್ಕೆ ಅವಕಾಶ ಇದೆ. ಅದನ್ನ ನಮ್ಮ ರೂಲ್ಸ್ಗಳನ್ನ ಚೇಂಜ್ ಮಾಡ್ಕೋಬಹುದು, ತಿದ್ದುಪಡಿ ಮಾಡ್ಬೋದು. ಅದನ್ನ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತಾನೆ ರಿಜಿಸ್ಟರ್ ಆಗ್ಬೇಕಂದ್ರೆ ತಗೋಬೇಕಂದ್ರೆ ಹೆಂಗೆ ವೈಟ್ ಬೋರ್ಡ್ ಇರುತ್ತೆ, ಎಲ್ಲೋ ಬೋರ್ಡ್ ಇರುತ್ತೆ. ಇವಾಗ ಕಾರಲ್ಲೇ ವೈಟ್ ಬೋರ್ಡ್ ಎಲ್ಲೋ ಬೋರ್ಡ್ ಇದೆ, ಟ್ಯಾಕ್ಸಿಗೆ ಓಡಿಸೋರು ಫಸ್ಟ್ ಎಲ್ಲೋ ಬೋರ್ಡ್ ಹೋಗ್ತಾರೆ. ಬೈಕಲ್ಲೂ ಅದೇ ತರ ಫಸ್ಟೇ ಡಿಸೈಡ್ ಆಗಿರ್ಬೇಕು. ಅವರು ಟ್ರಾನ್ಸ್ಪೋರ್ಟ್ಗೆ ಓಡಿಸ್ತಾರೆ ಅಂದ್ರೆ ಸರ್ಕಾರದಲ್ಲಿ ಕಾನೂನಲ್ಲಿ ಅವಕಾಶ ಇದೆ ಆ ಥರ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತ ಮಾಡೋದಕ್ಕೋಸ್ಕರ ಆ ಥರ ಮಾಡ್ಬೋದು. ಓಕೆ ಸರ್, ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದೆ ಅಥವಾ ಯಾವ ರೀತಿ ನಡಿಬೋದು, ಅಲ್ಲಿ ಎಷ್ಟು ದಿನ ಆಗ್ಬೋದು, ಏನಾದ್ರು ಮಾಹಿತಿಗಳು ಸರ್? ಇದೊಂದು 2-3 ದಿನದಲ್ಲಿ ಡೆಫಿನೆಟ್ಲಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ತಾರೆ ಗೌರ್ಮೆಂಟ್. ನಮ್ಗೆ ಇನ್ನೊಂದು ಯಾವಾಗ ಲಿಸ್ಟ್ ಆಗುತ್ತೆ ನೋಡ್ಬೇಕಾಗುತ್ತೆ. ಮೇ ಬಿ ಇನ್ನೊಂದು 10 ದಿವಸದಲ್ಲಿ ಗೊತ್ತಾಗುತ್ತೆ ನಮಗೆ. ಈಗ ಸರ್ ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಫಸ್ಟ್ ಹಿಯರಿಂಗಲ್ಲೇ ಈಗ ಅಂದರೆ ಈ ಜಜ್ಮೆಂಟ್ ಬರೋವರೆಗೂ ಬೈಕ್ ಟ್ಯಾಕ್ಸಿ ಓಡಿಸ್ಬಾರ್ದು ಅನ್ನೋ ಒಂದು ಬರುತ್ತಾ, ಅಥವಾ ಏನಾದ್ರು ಇಲ್ಲ ಇದು ಜಜ್ಮೆಂಟ್ ಆಗೋವರೆಗೂ ಕೂಡ ಓಡಿಸ್ಬೋದು ಅನ್ನೋ ಬರ್ಬೋದಾ ಸರ್? ನನ್ನ ಅನುಭವದ ಪ್ರಕಾರ ಆ ಥರ ಎಲ್ಲ ಓಡಿಸ್ಬಾರ್ದು ಅಂತಾರಲ್ಲ, ನ್ಯಾಯಾಲಯ ಹಂಗೆ ತೀರ್ಪು ಕೊಡೋದಿಲ್ಲ. ಖಂಡಿತ ಒಂದು ವಿಚಾರಣೆ ನಡೆಯುತ್ತೆ. ಯಾರು ಸಾರಿಗೆ ಒಕ್ಕೂಟದ ಪರವಾಗಿ ಅವ್ರ ಲಾಯರ್ಸ್ ಏನು ಹೇಳ್ತಾರೆ, ಸರ್ಕಾರದ ಪರ ಏನು ವಕೀಲರು ಏನು ಹೇಳ್ತಾರೆ, ಅದನ್ನ ವಿಚಾರಣೆ ಮಾಡಿ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಒಂದು ಜಜ್ಮೆಂಟ್ ಕೊಡ್ತಾರೆ. ಈಗ ಬೈಕ್ ಟ್ಯಾಕ್ಸಿ ಓಡಿಸೋರ್ಗಾಗಿರ್ಬೋದು ಅಥವಾ ಪ್ರಯಾಣಿಕರಿಗಾಗಿರ್ಬೋದು ಎಷ್ಟು ದಿನ ಇದು ಹಿಡಿಬೋದು ಸರ್ ಒಂದು ಅಂದಾಜು ಪ್ರಕಾರ? ಅಂದಾಜು ಒಂದು 15 ದಿವಸ ಹಿಡಿಬೋದು. 15 ದಿವಸದಲ್ಲಿ ಏನಾದ್ರು ಅಪ್ಡೇಟ್ ಬಂದೇ ಬರುತ್ತೆ. ಒಂದು ಇಂಟೀರಿಯಂ ಆರ್ಡರ್ ಆದರೂ ಪಾಸ್ ಆಗುತ್ತೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು.